ಟೆನೆಟ್ಸ್ಗೆ ಸ್ವಿಮ್ಮಿಂಗ್ ಪೂಲ್ಗೆ ಪರ್ಮಿಷನ್ ಯಾಕಿಲ್ಲ? ಜಿಮ್ ಫೆಸಿಲಿಟೀಸ್ ಕೇವಲ ಮನೆ ಓನರ್ಗೆ ಮಾತ್ರನಾ? ಟೆರೇಸ್ಗೆ ಯಾರಿಗೂ ಯಾಕೆ ಹೋಗೋದಕ್ ಬಿಡಲ್ಲ? ನಿಮ್ಮಲ್ಲೂ ಈ ಪ್ರಶ್ನೆಗಳಿದ್ಯಾ? ಇದು ನಿಮಗಾಗ್ತಿರೋ ಅವಮಾನ ಅಂತ ಅಂದ್ಕೊಳ್ಬೇಡಿ. ಬಹಳಷ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಇಂತಹ ರೂಲ್ಸ್ಗಳು ಸರ್ವೇ ಸಾಮಾನ್ಯ. ಈ ರೂಲ್ಸ್ ಇಂದಿರೋ ಸೀಕ್ರೆಟ್ ಗೊತ್ತಾದ್ರೆ ನೀವು ಪಕ್ಕಾ ಶಾಕ್ ಆಗ್ತೀರಾ. ಅದೇನು ಅಂತ ನೋಡಕ್ ಮುಂಚೆ ಮಿಸ್ ಮಾಡದೆ ನಮ್ಮ 1951 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಂಬರ್ 1, ಟೆರೇಸ್ ಮಿಸ್ಯೂಸ್ ಆಗುವಂತ ಚಾನ್ಸಸ್ ತುಂಬಾ ಇದೆ. ಕೆಲವೊಮ್ಮೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಟೆರೇಸ್ ಮೇಲಿಂದ ಸ್ಲಿಪ್ ಆಗಿ ಕೆಳಗ್ ಬೀಳ್ಬೋದು. ನಂಬರ್ 2, ಅಮ್ಯುನಿಟೀಸ್ ತುಂಬಾ ಬಳಕೆ ಮಾಡಿದ್ರೆ ಅದರ ಮೇಂಟೆನೆನ್ಸ್ ಕಾಸ್ಟ್ ಸಹ ವಿಪರೀತ ಜಾಸ್ತಿ ಆಗ್ತದೆ. ನಂಬರ್ 3, ಟೆನೆಟ್ಸ್ಗೆ ಕ್ಲಬ್ ಹೌಸ್ ಚಾರ್ಜಸ್ ಎಕ್ಸ್ಟ್ರಾ ಪೇ ಮಾಡಬೇಕಾದ ಅನಿವಾರ್ಯತೆನೂ ಬರಬಹುದು. ಅಗ್ರಿಮೆಂಟ್ಗೆ ಸೈನ್ ಹಾಕಕ್ ಮುಂಚೆ ಹುಷಾರ್. ಅದರಲ್ಲಿ ಅಮ್ಯುನಿಟೀಸ್ ಬಗ್ಗೆ ಏನ್ ಬರ್ದಿದೆ ಅಂತ ಪಕ್ಕಾ ಚೆಕ್ ಮಾಡಿ. ಸುಮ್ಮನೆ ಎಕ್ಸ್ಟ್ರಾ ಚಾರ್ಜ್ ಕಟ್ಟಬೇಕಾಗುತ್ತೆ. ಸೊ ಓನರ್ ಹತ್ರ ಮೊದಲೇ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳೋದು ಬೆಸ್ಟ್. ಕೆಲವು ಬಾಡಿಗೆ ಮನೆಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡೋದು ಕಷ್ಟ ಆಗೋದು ಯಾಕೆ? ಇದ್ರ ಹಿಂದಿರೋ ಅಸಲಿ ಕಾರಣ ಏನು ತಿಳ್ಕೊಳ್ಳಕ್ಕೆ ಮುಂದಿನ ಎಪಿಸೋಡ್ ಮಿಸ್ ಮಾಡಬೇಡಿ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಏನೇ ಪ್ರಶ್ನೆಗಳಿದ್ರು ಕಾಮೆಂಟ್ ಮಾಡಿ. ಇಂಥ ರೆಂಟಲ್ ಟಿಪ್ಸ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ನಲ್ಲಿ ಉಂಟು, ತಪ್ಪದೆ ಜಾಯ್ನ್ ಆಗಿ.